ಎಲ್ರಿಗೂ ನಮಸ್ಕಾರಗಳು. ಇವತ್ತು ನಾನು ನಮ್ಮ ಅರಿಷಡ್ವರ್ಗ ಅಂದರೆ 6 ಶತ್ರುಗಳು ನಮ್ಮ ಮನಸ್ಸಿಗೆ ಅಥವಾ ನಮ್ಮ ದೇಹಕ್ಕೆ. ಅದು ಯಾವುದಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಸೊ ಇದು ಇದ್ದಾಗ ನಮಗೆ ತುಂಬ ಕಷ್ಟಗಳು ಇರುತ್ತೆ. ಅಂದರೆ ನಮಗೆ ಅದಕ್ಕೋಸ್ಕರ ಧ್ಯಾನ ಮಾಡಿದಾಗ ನಿಮ್ಗೆ ಅವೆಲ್ಲ ಕಡಿಮೆ ಆಗುತ್ತೆ ಅಂತ ಹೇಳ್ತೇವೆ. ಅದಕ್ಕೆ ಧ್ಯಾನಕ್ಕೆ ಮೊದಲನೆಯದಾಗಿ ಈ ಥರ ಮುದ್ರೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂದರೆ ಇದನ್ನು ಪರಮಾತ್ಮ ತತ್ವ ಅಂತ ಹೇಳ್ತೀವಿ. ಈ ಹೆಬ್ಬೆಟ್ಟು ಪರಮಾತ್ಮ ತತ್ವ, ಇದು ಜೀವಾತ್ಮ ತತ್ವ. ಈ ಪರಮಾತ್ಮ ಜೀವಾತ್ಮ ಸೇರಿದಾಗ ಅದು ಶೂನ್ಯ ಆಗುತ್ತೆ. ಅದರಲ್ಲಿ ನಮಗೆ ಈ ಕಾಮ, ಕ್ರೋಧ, ಮೋಹ, ಮದ, ಮಾತ್ಸರ್ಯ, ಲೋಭ ಅವೆಲ್ಲದು ಹೋಗಿಬಿಟ್ಟು ತಂತಾನೆ ಅಂದರೆ ಪ್ರತಿ ಸಹ ಮಾಡ್ತಾ ಇರುವಾಗ ತಂತಾನೆ ಹೋಗಿ ನಮಗೆ ಜ್ಞಾನ ವೈರಾಗ್ಯ, ಭಕ್ತಿ ಜ್ಞಾನ ವೈರಾಗ್ಯ ಬರುತ್ತೆ. ಸೊ ಇಲ್ಲಾಂದರೆ ಈಗ ಹೀಗಿದ್ದಾಗ ಸಪ್ರೇಟಾಗಿರುತ್ತೆ ಅಲ್ವಾ. ಇದು ಪರಮಾತ್ಮ ಸಪ್ರೇಟ್ ಆಗಿರ್ತಾನೆ ಜೀವಾತ್ಮನ ಜೊತೆಗೆ. ನಾವು ಹೀಗೆ ಮಾಡಿದಾಗ ಜೀವಾತ್ಮ ಪರಮಾತ್ಮನಿಗೆ ಶರಣಾದಾಗ ಇದು ಅರಿಷಡ್ವರ್ಗಗಳು ಹೋಗಿ ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮಾತ್ಸರ್ಯ ಹೋಗಿ ಜ್ಞಾನ, ಭಕ್ತಿ, ವೈರಾಗ್ಯ ಬರುತ್ತೆ. ಸೊ ಅದರಿಂದ ನಮಗೆ ಧ್ಯಾನ ಮಾಡಿದಾಗ ಲೈಫ್ ತುಂಬ ಚೆಂದ ಅನಿಸುತ್ತೆ, ಜೀವನ ತುಂಬ ಚೆನ್ನಾಗಿ ಅನಿಸುತ್ತೆ, ಯಾವಾಗಲೂ ಖುಷಿಯಾಗಿರ್ಬೋದು. ಧನ್ಯವಾದಗಳು.